ಹಲೋ ಎವ್ರಿವನ್, ವೆಲ್ಕಮ್ ಟು ತವರಿನ ಸಿರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ ವ್ಲಾಗ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೈಡೇ ಮಾರ್ನಿಂಗ್ ಬಂದು ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಕಾಂಬಿನೇಷನ್ ಆಗಿ ತೊಗರಿಕಾಳು ತರಕಾರಿ ಹಾಕಿ ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಗೊಜ್ಜು ಮಾಡೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತೊಗರಿಕಾಳು ಗೊಜ್ಜಿಗೆ ಅಂತ ಹೇಳಿ ನಿಮ್ಮ ಹತ್ರ ಯಾವುದು ಇರುತ್ತೆ ತರಕಾರಿ ಅದನ್ನೆಲ್ಲ ಹಾಕೋಬೋದು. ನನ್ನ ಹತ್ರ ಇದ್ದಿದ್ದು ಗೆಡ್ಡೆಕೋಸು, ಕ್ಯಾರೆಟ್, ಬೀನಿಸ್ ಮತ್ತು ಎಲೆಕೋಸು ಇದಿಷ್ಟನ್ನೇ ಹಾಕಿ ನಾನು ಗೊಜ್ಜು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಬೇಕಿದ್ರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದನ್ನು ಹಾಕ್ಬಿಟ್ಟು ಗೊಜ್ಜು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಗೊಜ್ಜು ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒಗ್ಗರಣೆಗೆ ಅಂತ ಹೇಳಿ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಅರ್ಧ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿ ಹಾಕಿ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊನೂ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ತೊಳೆದಿಟ್ಟಿರುವಂಥ ತೊಗರಿ ಕಾಳನ್ನೂ ಸುದಾ ಆ್ಯಡ್ ಮಾಡಿಕೊಂಡು ರಾಸ್ ಮೇಲೆ ಹೋಗೋವರೆಗೂ ಒಂದು 2 to 3 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಬೇಕು. ಹಾಗೆ ಫ್ರೈ ಮಾಡಬೇಕು. ಅದಾದಮೇಲೆ ಒಂದೊಂದೇ ನಾವು ಕಟ್ ಮಾಡಿಟ್ಟಿರೋ ತರಕಾರಿನ ಹಾಕಿದ್ರೂ ಆಗುತ್ತೆ, ಇಲ್ಲ ಎಲ್ಲ ಫುಲ್ ಜೊತೆಲೇ ಹಾಕಿದ್ರೂ ನಡೆಯುತ್ತೆ. ನಾನೆಲ್ಲನೂ ತರಕಾರಿನೂ ಒಂದೇ ಸಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು 5 to 6 ಮಿನಿಟ್ಸ್ ಅದೇ ಥರ ತುಂಬ ಸಾಫ್ಟ್ ಆಗೋ ಥರ ಬೇಯುತ್ತೆ. ಅಷ್ಟರಲ್ಲಿ ನಾನು ಗೊಜ್ಜು ಮಾಡಲಿಕ್ಕೆ ರುಬ್ಬಕ್ಕೆ ಅಂತ ಮಸಾಲೆಗೆ ಏನೇನು ಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಮಿಕ್ಸಿಂಗ್ ಜಾರಿಗೆ 1 ಕಪ್ಪು ಕಾಯಿ, 3 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದರ್ಧ ಟೊಮೊಟೊ, 1 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟೇ ಸಾಕು ಶುಂಠಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು 2-2.5 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿ. ಖಾರ ಕಮ್ಮಿ ಇದೆ ಅಂತಂದರೆ ಒಂದು 2.5-3 ಸ್ಪೂನ್ ಹಾಕೋರು ನಡೆಯುತ್ತೆ. ಖಾರ ಜಾಸ್ತಿ ಇದೆ, ನೀವು ಖಾರ ತಿನ್ನಲ್ಲ, ತುಂಬ ಖಾರ ಇದೆ ಸಾಂಬಾರು ಪೌಡರ್ ಅಂತಂದರೆ ಒಂದು 2 ಸ್ಪೂನ್ ಹಾಕ್ಕೊಂಡ್ರು ನಡೆಯುತ್ತೆ. ಸ್ವಲ್ಪ ನೀರು ಹಾಕಿ ರುಬ್ಬಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಆಗಲೇ ಸಾಫ್ಟಾಗಿದೆ. ಸ್ವಲ್ಪ ಉಪ್ಪು ಆಗಲೇ ಹಾಕಬೇಕಿತ್ತು, ನಾನು ಮರ್ತಿದ್ದೆ. ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ನೆಕ್ಸ್ಟು ಮಸಾಲೆ ಹಾಕಬೇಕು. ಮಸಾಲೆ ಹಾಕೋದು ಕ್ಲಿಪ್ಸ್ ನನ್ನ ಹತ್ರ ಮಿಸ್ ಆಗಿದೆ. ನೋಡಿ, ನಾನು ನೀರು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಲಿಡ್ನ ಕ್ಲೋಸ್ ಮಾಡಿ 1 or 2 ವಿಷಲ್ಸ್ ಬರ್ಸಿ ಸಾಕು. ವಿಷಲ್ ಬರ್ಸಿದ್ಮೇಲೆ ಆಫ್ ಮಾಡಿ ಫುಲ್ ವಿಷಲ್ ಎಲ್ಲ ಆರಿದ್ಮೇಲೆ ನಾನು ಕ್ಯಾಪ್ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು ಗೊಜ್ಜಿದು. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನು ಇಡ್ಲಿ ಮಾಡೋಣ ಅಂತ ಹೇಳಿ ನನ್ನ ಮಗಳಿಗೆ ಆಗಲೇ ಕ್ಲಾಸಿಗೆ ಲೇಟ್ ಆಗ್ತಾಯಿತ್ತು. ಸೊ ಇಡ್ಲಿಗೆ ಇಟ್ಟೋಗಿ ಅವಳನ್ನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಅವಳನ್ನ ರೆಡಿ ಮಾಡೋಷ್ಟರಲ್ಲಿ ಇಡ್ಲಿನೂ ರೆಡಿ ಆಗುತ್ತೆ ಅಂತ ಹೇಳಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಚ್ಚಿ ಇಡ್ಲಿಗೂ ಇಟ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಹೋದೆ. ಬರೋ ಅಷ್ಟರಲ್ಲಿ ಇಡ್ಲಿನೂ ರೆಡಿ ಇತ್ತು. ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ನನ್ನ ಮಗಳಿಗೂ ಟಿಫನ್ ಮಾಡಿಸಿ ಅವನ್ನ ರೆಡಿ ಮಾಡಿ ಕ್ಲಾಸಿಗೆ ಹೊರಟ್ಲು ಅವಳು. ನೆಕ್ಸ್ಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತೇಳಿ ಫಸ್ಟು ಹೊಸ್ಲು ಪೂಜೆ ಮಾಡಿ ನಂತರ ದೇವ್ರ ಮನೆ ಒಳಗಡೆ ಬಂದು ದೀಪ ಹಚ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ದೇವ್ರ ಮನೆದೊಂದು ಕ್ಲಿಪ್ ಆ್ಯಡ್ ಮಾಡೋಣ ಅಂತ ಹೇಳಿ ದೇವ್ರ ಮನೆ ಒಂದು ಚಿಕ್ಕದಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇವತ್ತು ಫ್ರೈಡೇ ಪೂಜೆ ಮಾಡಿರೋದು ನಾನು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಾನು ಮತ್ತೆ ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನೈಟೇ ಅಡುಗೆ ಮಾಡಿದ್ದು ನಾನು. ನೈಟ್ ಬಂದು ಮೊಟ್ಟೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಮೊಟ್ಟೆ ಸಾಂಬಾರಿಗೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, 1-2 ಚಕ್ಕೆ, 1-2 ಲವಂಗ, 1 ಸ್ಪೂನ್ ಕಡಲೆ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5-6 ಮೊಟ್ಟೆ ತೊಗೊಂಡಿದ್ದೆ ನಾನು. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಜಾರಿಗೆ ಹಾಕ್ಕೊಂಡು 1-2.5 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನೈಸಿಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ನೈಸಿಗೆ
ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಿದ್ದೆ ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನೋ ಈರುಳ್ಳಿ ಅದನ್ನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೂ 2 ಮಿನಿಟ್ಸ್ ಆದರೂ ಫ್ರೈ ಮಾಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಆ ಮಸಾಲೆನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಮಸಾಲೆನ ಆ್ಯಡ್ ಮಾಡಿ ಅದನ್ನು ಒಂದು 2 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಫ್ರೈ ಮಾಡಿ ಬೇಯಕ್ಕೆ ಬಿಟ್ಬಿಡಿ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಮಧ್ಯೆ ಮಧ್ಯೆ ತಿರುವಾಗ್ತಾ ಇರಿ. ಆಮೇಲೆ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ನೀರನ್ನ ಹಾಕ್ಕೊಳ್ಳಿ. ಒಬ್ಬರು ಸಾಂಬಾರು ತೆಳುವಾಗಿ ಮಾಡ್ಕೊತಾರೆ, ಇನ್ನೊಬ್ಬರು ಗಟ್ಟಿ ಇರಲಿ ಅಂತ ಹೇಳ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಾಂಬಾರನ್ನ ನೀವು ಮಾಡ್ಕೊಬೋದು. ನಾನು ಬಂದು ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಇವಾಗ ಒಂದು ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ. ಕುದಿ ಬಂದಮೇಲೆ ಅದಕ್ಕೆ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಂಡು ಸಡನ್ನಾಗಿ ಮೊಟ್ಟೆ ಬಿಡೋಕ್ಕೆ ಹೋಗಬಾರ್ದು. ಸಾಲ್ಟ್ ಹಾಕಿ ಆವಾಗಲೂ ಚೆನ್ನಾಗಿ ಒಂದು ಕುದಿ ಬರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿದೆ. ಕುದಿ ಬಂದಮೇಲೂ ಸೊ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಖಾರ ನೋಡಬೇಕು. ನಮಗೆ ಸಪ್ಪೆ ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋದು, ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋದು. ನೋಡಿ ನಾನು ಸ್ವಲ್ಪ ಸಪ್ಪೆ ಇತ್ತು ಅಂತ ಹೇಳಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ನಾನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೆ ಉಪ್ಪು, ಸ್ವಲ್ಪ ಹಾಕ್ತೆ. ಇವರೇನು ಉಪ್ಪು ತೋರಿಸ್ಬಿಟ್ಟು ಹಾಕಲೇ ಇಲ್ಲ ಅಂತ ಅಂದ್ಕೋಬೇಡಿ, ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟ್ ಈ ಥರ ಕುದಿ ಬಂದಮೇಲೆ ಇವಾಗ ಒಂದೊಂದನ್ನೇ ಮೊಟ್ಟೆ ಬಿಡ್ತಾ ಹೋಗಬೇಕು. ಮೊಟ್ಟೆ ಹೊಡೆದಲ್ಲೇ ಹಾಕಿದ್ರೆ ಒಂದ್ರ ಮೇಲೆ ಒಂದು ಕೂರೋ ಚಾನ್ಸಸ್ ಇರುತ್ತೆ, ಅಂಟ್ಕೊಳ್ಳುತ್ತೆ ಅಂತೇಳಿ ನಾನು ಹಾಕಿಲ್ಲ. ಬೌಲಿಗೆ ಬಿಟ್ಕೊಂಡು ಸುತ್ತ ಒಂದೊಂದು ಬಿಡ್ತಾ ಬಂದಿದ್ದೀನಿ. ನಾನು ಇಲ್ಲೊಂದು 5 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಉಪ್ಪು ಬಂದು ಈ ಥರ ಚೆಲ್ಲೋಗಿಬಿಡುತ್ತೆ. ಲಿಡ್ ಓಪನ್ನೇ ಇರಬೇಕದು. ಈ ಥರ ಕುದಿ ಬಂದಮೇಲೆ ಸಡನ್ನಾಗಿ ಸೌಟ್ ಹಾಕೋಕ್ಕೆ ಹೋಗಬೇಡಿ ನೀವು. ಮೊಟ್ಟೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಮೊಟ್ಟೆ ಮೇಲೆ ತೇಲ್ತಾ ಬರುತ್ತೆ, ಆವಾಗ ಸೌಟ್ ಹಾಕಿ ಈ ಥರ ಒಂದು ಸಲ ತಿರುವಾಕ್ಕೊಳ್ಳಿ. ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಯಾವುದೂ ಹೊಡೆದೋಗಿಲ್ಲ, ಯಾವುದೂ ಕಚ್ಕೊಂಡಿಲ್ಲ, ಎಲ್ಲ ಸಪ್ರೇಟಾಗಿಯೇ ಇದೆ. ಈ ಥರ ಚೆನ್ನಾಗಿ ಬೆಂದಿದೆ. ನಾನು ಇನ್ನೂ 1-2 ನಿಮಿಷ ಬೇಯಲಿ ಅಂತ ಹೇಳಿ ಇಲ್ಲಿ ಮುದ್ದೆಗಿಟ್ಟಿದ್ದೆ, ಮುದ್ದೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ. ಮುದ್ದೆ ಕಟ್ಬಿಟ್ಟು ನೀವು ನೋಡಿ ಸುತ್ತ ಯಾವ ಥರ ಎಣ್ಣೆ ಬಿಟ್ಟಿದೆ ಅಲ್ವಾ, ಇದನ್ನು ಈ ಥರ ಸುತ್ತ ಎಣ್ಣೆ ಬಿಟ್ಟಿದೆ ಅಂದರೆ ಸಾಂಬಾರು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ಸ್ಟವ್ ಆಫ್ ಮಾಡಿ ನಾನು ಫಸ್ಟಿಗೆ ನಮ್ಮ ಅಪ್ಪಾಜಿಗೆ ಊಟ ಬಡಿಸ್ತಾ ಇದ್ದೀನಿ. ಮುದ್ದೆ ಕಟ್ಟಿ ಅದಕ್ಕೆ 1-2 ಈರುಳ್ಳಿ ಮತ್ತು ಕ್ಯಾರೆಟ್ ಕೊಟ್ಟು ಬಿಸಿ ಮುದ್ದೆ ಕೊಟ್ಟು ಊಟ ಕೊಟ್ಟಿದ್ದೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.